ಅದ ಈಗ ಇನ್ನೊಂದು ಪ್ರಶ್ನೆ ಇದೆ ರಾಮುಲು ಅವರೇ, ನಮಗೆ ಗೊತ್ತಿರೋ ಅಂದರೆ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ರೆಡ್ಡಿ ಅವರು ರಿಲೀಸ್ ಆಗದೆ ಮನೆ ಗೃಹ ಪ್ರವೇಶ ಕೂಡ ಮಾಡಲ್ಲ, ರೆಡ್ಡಿ ಅವರು ಬಳ್ಳಾರಿ ಕಾಲಿಡಿದ್ರೆ ನಾನು ಗೃಹ ಪ್ರವೇಶವನ್ನೇ ಮಾಡಲ್ಲ ಅಂತ ಕಾದಿದ್ದವ್ರು ನೀವು. ಅಷ್ಟು ಚೆನ್ನಾಗಿದ್ರೆ ಅಣ್ತಂದಿರ್ತಾರ, ಏನಾಯಿತು ಅಂತ? ಸರ್ ಯಾಕೋ ಏನಾಯ್ತೋ ಗೊತ್ತಿಲ್ಲ ಸರ್. ಯಾಕೋ ಅವರು ಇತ್ತೀಚೆಗೆ ನಮ್ಮ ಮೇಲೆ ಅಂದ್ರೆ ಅವರು ಯಾಕೋ ನಾನೇನನ್ನ ಅವರು ಹೇಳಿಯಲ್ಲಿ ಏನನ್ನ ನಾನು ನಿನ್ನ ಅಡ್ಡಿ ಬರ್ತೀನಿ ಅಂದೇಳಿ ಅಂದ್ಕೊಂಡಿರ್ಬೋದು, ಅವ್ರು ಹೇಳೋರು ಇರ್ಬೋದು. ಅವರು ಹೇಳಿದಂತ ಟೈಮ್ಲಿ ಅವ್ರು ಎಲ್ಲೊಂದ್ ಕಡೆ ಈಗ ನಾನ್ ಸ್ವಂತಾಗಿ ಬೆಳಿಬೇಕು, ನನ್ ದುಡ್ಡನ್ನ ಆಗ್ಬೇಕಂದಿರ್ಬೋದು. ನಂದೇನು ಅಭ್ಯಂತರ ಅವ್ರು ಬೆಳಿಲಿ ಸರ್, ಚಲೋ ಇಲ್ಲ. ಆದ್ರೆ ನನ್ನ ರಾಜಕಾರಣಕ್ಕೆ ನೀನ್ ಬಂದು ಈ ರೀತಿ ನನ್ಗೆ ತೊಂದರೆ ಮಾಡೋದು, ನನ್ ಬಗ್ಗೆ ಇಲ್ಲಿಂದ ಡೆಲ್ಲಿ ತನಕ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಹೋಗೋದು, ರಾಮ್ಲು ಸೋಲಿಕ್ಕೆ ಕಾರಣ ರಾಮ್ಲುನೇ ಕಾರಣ ಅನ್ನಂಥದ್ದು, ಈ ರೀತಿ ಸುಳ್ಳಿನ ಮೇಲೆ ಈ ರೀತಿ ರಾಜಕಾರಣ ಮಾಡಬಾರ್ದು ಸರ್. ಯಾಕಂದ್ರೆ ನಮ್ಮ ರಾಜಕಾರಣದ ಗೌರವದ ಪ್ರಶ್ನೆ. ನಮ್ಗೆ ರಾಜಕಾರಣ ಕಳಂಕ ಬಂದ್ಬಿಟ್ಟೆ ಮುಂದೆ ರಾಜಕಾರಣ ಮಾಡೋದೇ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿ ಬರಬಾರ್ದು ಅನ್ನೋದು ಕಾರಣ ಇದೀನಿ ಸರ್. ಈಗ ನೀವು ಯಾವತ್ತಾದ್ರೂ ರೆಡ್ಡಿ ಅವ್ರನ್ನ ಕಂಡು ಮಾತಾಡಿದ್ದೀರಾ? ಇದೇನು ಈ ತರ ಆಗ್ತಿದೆ, ನಾವೆಲ್ಲ ಚೆನ್ನಾಗಿದ್ದವರು, ಬನ್ನಿ ಮಾತಾಡೋಣ ಅಂತ ಕರೆದಿದ್ದೀರಾ? ಮಾತಾಡೋ ಅವಕಾಶ ಸಿಕ್ಕಿಲ್ಲ ಸರ್. ಓಕೆ. ಒಂದು ವೇಳೆ ರೆಡ್ಡಿ ಅವ್ರು ಕರೆದ್ರೆ, ಅಥವಾ ನೀವೇ ರೆಡ್ಡಿ ಅವರಿಗೆ ಒಂದು ಕಾಲ್ ಮಾಡಿ ಬನ್ನಿ ಮಾತಾಡೋಣ ಅಂತ ನೀವು ಮಾತಾಡ್ಕೊಳ್ಬಹುದಲ್ವಾ? ರಾಮುಲು ಅವರೇ, ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ರಾಮುಲು ಅವರೇ? ಸಂಪರ್ಕ ಕಡಿತಗೊಂಡಿದೆ. ರಾಮುಲು ಅವರು ಒಂದು ದುಃಖ ಹೇಳ್ಕೊಳ್ತಾ ಇದ್ದಾರೆ. ಬಂಗಾರು ಹನುಮಂತು ಅವರ ವಿಚಾರದಲ್ಲಿ ಗಂಟೆಗಟ್ಟಲೆ ನಾನು ಭಾಷಣ ಮಾಡಿದ್ದೀನಿ, ಗಂಟೆಗಟ್ಟಲೆ ಮಾತಾಡಿದ್ದೀನಿ. ನಾನು ತಿರುಗಿದಿರೋ ಬೀದಿಗಳೇ ಇಲ್ಲ. ಈಗ ಸೋತುಬಿಟ್ರು ಅಂದ ತಕ್ಷಣ, ರಾಮುಲು ಕಾರಣದಿಂದ ಸೋತುಬಿಟ್ರು ಅಂತ ರಾಧಾಮೋಹನ್ ದಾಸ್ ಅವರು ಉಸ್ತುವಾರಿಯವರು ಅವ್ರು ಹೇಳ್ತಾ ಇದ್ದಾಗ ವಿಜಯೇಂದ್ರ ಅವ್ರು ನಗುತ್ತಾ ಇದ್ರು ಅಂತ. ವಿಜಯೇಂದ್ರ ನಗುತ್ತಾ ಇದ್ದರು. ನನಗೆ ಅದರಿಂದ ಬಹಳ ಬೇಜಾರಾಯಿತು. ಅದಕ್ಕೆ ನಾನು ವಿಜಯೇಂದ್ರ ಅವ್ರಿಗೂ ಹೇಳಿಬಿಟ್ಟೆ, ನಿಮ್ಗೆ ಇಷ್ಟ ಇದ್ದರೆ ಇರ್ತೀನಿ ಸ್ವಾಮಿ, ನನಗೇನಿಲ್ಲ, ನಾನು ಹೊರಟುಬಿಡ್ತೀನಿ ಬೇರೆ ಪಾರ್ಟಿಗಳ ಕಡೆಗೂ, ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ನೀವು ನನಗೆ ಸಪೋರ್ಟಿಗೆ ಬರಬೇಕಾಗಿತ್ತು. ನೀವು ಯಾಕೆ ಸಪೋರ್ಟ್ಗೆ ಬರಲಿಲ್ಲ? ಬಂಗಾರು ಹನುಮಂತು ಸೋಲಿಗೆ ನಾನು ಕಾರಣನಾ? ನಾನು ಓಡಾಡಿಲ್ವಾ? ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ತೊಗೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟು ವಿಡಿಯೋ ಬೇಕಾದರೂ ನೀವು ನೋಡಿ. ನಾನು ದಾರಿಯಲ್ಲೂ ಹೋಗಿ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಯಿತು, ಸೋಲಾಯಿತು, ಸೋಲುಗಳಿಗೆಲ್ಲ ನಾನೇ ಕಾರಣ ಆಗ್ಬಿಡ್ತೀನಿ ಹಾಗಾದರೆ ಅಂತ ಕೂಡ ನಾನು ಮಾತಾಡಿದ್ದೀನಿ. ಸಿ ಟಿ ರವಿ ಅವರು ಬಂದರು, ಆನಂತರ ವಿಜಯೇಂದ್ರ ಅವರು ಬಂದರು, ಸಮಾಧಾನ ಮಾಡೋಕ್ಕೆ ಕೂಡ ಬಂದರು. ಅದೇನೋ ಗೊತ್ತಿಲ್ಲ, ಬಳ್ಳಾರಿಯಿಂದ ಹಿಡಿದು ಡೆಲ್ಲಿವರೆಗೂ ನಾನು ಹಾಗೆ ಹೇಳಿದೆ ಹೀಗೆ ಹೇಳಿದೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ನನಗಿದ್ಯಾಕೋ ಸರಿ ಕಾಣ್ತಾ ಇಲ್ಲ. ಎಲ್ಲ ಚೆನ್ನಾಗಿತ್ತು. ಈಗ ರೆಡ್ಡಿ ಅವ್ರಿಗೆ ಅವ್ರು ಬೆಳಿಬೇಕು, ದೊಡ್ಡ ಲೀಡರ್ ಆಗಬೇಕು ಅಂತ ಅನಿಸ್ಬಿಟ್ಟಿದೆಯೇನೋ, ಅದಕ್ಕೆ ನನ್ನನ್ನು ಹೀಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ರಾಮುಲು ಅವರು TV5 ಜೊತೆ ಮಾತನಾಡ್ತಾ ಅಳಲು ತೋಡ್ಕೊಂಡಿದ್ದಾರೆ. ಅಂದರೆ ಒಂದು ಕಡೆ ಈಗ ರಾಮುಲು ಅವರು ಈಗ ಅಲ್ಲಿಗೆ ಸುಮ್ಮನಾಗಿಲ್ಲ. ಅವರು ರಾಧಾಮೋಹನ್ ದಾಸ್ ವಿರುದ್ಧವಾಗಿಯೇ ದೂರು ಕೊಟ್ಬಿಟ್ಟಿದ್ದಾರೆ. RSSನ ಮುಖ್ಯಸ್ಥರುಗಳೇ ದೂರು ಕೊಟ್ಟಿದ್ದಾರೆ. ಅವರು ಮೌಖಿಕವಾಗಿ ಯಾವುದೋ ಲಿಖಿತ ರೂಪದಲ್ಲಿ ಏನೋ ಬರೋದು ಹೀಗಾಯಿತು ಹಾಗಾಯಿತು ಅಂತ ಅವ್ರು ಹೇಳಿಲ್ಲ. ಈ ಥರ ನನಗೆ ನೋವಾಗ್ತಾ ಇದೆ. ನನಗೆ ಈಗ ಬಂಗಾರು ಹನುಮಂತು ಸೋಲೋದಕ್ಕೂ ನನ್ನ ಮೇಲೆ ಇವರು ದೂರೋದಕ್ಕೂ ಏನು ರೀ ಸಂಬಂಧ ಇದಕ್ಕೆ? ನಾನು ಪ್ರಚಾರ ಮಾಡಿದಿರೋ ಜಾಗಗಳೇ ಇಲ್ಲ, ಅಷ್ಟು ಮಟ್ಟಿಗೆ ಪ್ರಚಾರ ಮಾಡಿದ್ದೀನಿ. ಈ ಥರ ನಾನು ಟ್ರೀಟ್ ಮಾಡಿಬಿಡ್ತಾ ಇದ್ದಾರಲ್ಲ, ಯಾಕೆ ಅಂತ ಇದೀಗ ಅವರು ಒಂದು ಕಡೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗತ್ತೆ. ರಾಧಾಮೋಹನ್ ಅಂದರೆ ಆಲ್ಮೋಸ್ಟು ಬೇಕಂದರೆ ಪಾರ್ಟಿಯಿಂದ ಒಂದು ಹೆಜ್ಜೆ ಆಚೆ ಕಾಲಿಡೋಕ್ಕೂ ರೆಡಿಯಾಗಿದ್ದಾರೆ ರಾಮುಲು ಅವರು ಅಂತ ಕಾಣ್ತಾ ಇದೆ. ಅದಿಲ್ಲದೆ ಹೋಗಿದ್ರೆ ಈ ಥರ ದೂರೆಲ್ಲ ಕೊಡ್ತಾ ಇರಲಿಲ್ಲ ಅವರು. ಏನಾಗಿದ್ದಾಗಲಿ, ಆದರೆ ಅಂಕಣ್ಣ ಆಗದಿದ್ದರೆ ಡೊಂಕಣ್ಣ ಅಂತ, ಆದರೆ ಅಂಕಣ್ಣ ಆಗದಿದ್ದರೆ ಡೊಂಕಣ್ಣ ಅಂತ ಒಂದು ಕತೆ ಹೇಳ್ತಾರೆ ಹಳ್ಳಿ ಕಡೆ. ಆ ರೀತಿ ಏನಾಗಬೇಕಾಗಿದೆ ನನಗೆ? ಇವರ್ಯಾರೋ ಬೆಳಿಬೇಕು ಅಂದರೆ ನಾನೇನು ಅಡ್ಡ ಇರಲ್ಲಪ್ಪ, ನನ್ನ ಪಾಡು ನಾನು ದಾರಿನ ನೋಡ್ಕೊಳ್ತೀನಿ. ಈಗ ನನ್ನ ಮೇಲೆ ಈ ಥರ ದೂರಬೇಕಾದ್ರೆ, ಒಬ್ಬ ವ್ಯಕ್ತಿ ಸೋಲಿಗೆ ರಾಮುಲು ಕಾರಣ ಅಂತ ಹೇಳಬೇಕಾದ್ರೆ, ಪಕ್ಷ ನನ್ನ ಗೊತ್ತಿರ್ತಕ್ಕಂಥ ನಾಯಕರು, ನಾನು ನೋಡಿರ್ತಕ್ಕಂಥ ನಾಯಕರು ಜೊತೆಗೆ ನಿಲ್ಲದೆ ಹೋಗ್ಬಿಟ್ರಲ್ಲ ನನಗೆ ಅನ್ನೋ ಒಂದು ಸಿಟ್ಟು, ಬೇಸರ, ದುಃಖ ಎಲ್ಲವೂ ಕೂಡ ಶ್ರೀರಾಮುಲು ಅವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ರಾಮುಲು ಇದೀಗ ಒಂದು ಕಡೆ ಹೇಳಿದ್ದಾರೆ, ನನ್ನ ಹಣೆ ಬರಹ ಸರಿ ಇಲ್ಲದಿರೋದಕ್ಕೆ ಚುನಾವಣೆ ಸೋತ್ಬಿಟ್ಟಿದ್ದೀನಿ ಅಷ್ಟೇ, ನಾನು ಕಾರಣ ಅಲ್ಲ ಇದಕ್ಕೆ, ನನ್ನ ಬೆಂಬಲಕ್ಕೆ ಯಾರೂ ಪಾರ್ಟಿಲಿ ನಿಂತ್ಕೊಳ್ಳಿಲ್ಲ ಅಂತ ಹೇಳಿ ರಾಮುಲು ಅವರು TV5 ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಸಪೋರ್ಟ್ಗೆ ಯಾರ್ಯಾರೂ ಬಂದಿಲ್ಲ, ನಾನು ತುಂಬ ನೊಂದುಬಿಟ್ಟಿದ್ದೀನಿ ಒಂದು ವಿಚಾರದಲ್ಲಿ. ಬಂಗಾರು ಹನುಮಂತು ಅವರ ಪರವಾಗಿ ನಾನು ಪ್ರಚಾರ ಮಾಡದೇ ಇರೋ ಜಾಗವೇ ಇಲ್ಲ, ಯಾರು ಬೇಕಾದರೂ ವಿಡಿಯೋ ತರಿಸಿ ನೋಡಿಕೊಳ್ಳಿ. ಇವತ್ತಿಗೆ ನನ್ನ ಗ್ರಹಚಾರ ಸರಿ ಇರಲಿಲ್ಲ, ಬಂಗಾರು ಹನುಮಂತು ಸೋತ್ಬಿಟ್ರು. ಬಳ್ಳಾರಿಯಲ್ಲಿ ರೆಡ್ಡಿ ಹೇಳಿದ್ದೇ ಮಾತಾಗ್ಬಿಟ್ಟಿದೆ, ರೆಡ್ಡಿ ಹೇಳುವಂತೆಯೇ ಕೇಳುವಂತಾಗ್ಬಿಟ್ಟಿದೆ. ಜನಾರ್ದನ್ ರೆಡ್ಡಿ ವಿರುದ್ಧವಾಗಿಯೇ ಶ್ರೀರಾಮುಲು ಅವರು ಕಿಡಿಕಾರಿದ್ದಾರೆ. TV5 ಜೊತೆಯಲ್ಲಿ ಅವರು ಮಾತನಾಡ್ತಾ, ನನ್ನ ವಿರುದ್ಧ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಯಾರೋ ದೊಡ್ಡ ಲೀಡ್ರ್ ಆಗಬೇಕು ಅಂತ ಬಂದುಬಿಟ್ಟಿದ್ದಾರೆ ಬಳ್ಳಾರಿಗೀಗ
ಅಂತೇಳಿ TV5 ಕನ್ನಡಕ್ಕೆ ಶ್ರೀರಾಮುಲು ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನೇನಾದರೂ ಅಪ್ಪಿತಪ್ಪಿ ಈ ಸೋಲಿಗೆ ಕಾರಣ ಆಗಿಬಿಟ್ರೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಈ ಸೋಲಿಗೆ ನಾನು ಕಾರಣ ಅಲ್ಲ. ಗ್ರಹಚಾರ, ಒಬ್ಬರು ಗೆಲ್ತಾರೆ, ಒಬ್ಬರು ಸೋಲ್ತಾರೆ. ಸೋತಾಗೆಲ್ಲ ರಾಮುಲು, ಗೆದ್ದಾಗೆಲ್ಲ ಇನ್ನೊಬ್ಬರ. ನಾನೆಲ್ಲ ಕಷ್ಟಪಟ್ಟಿಲ್ವಾ, ಇಲ್ಲಿ ಚುನಾವಣೆಯಲ್ಲಿ ಓಡಾಡಿಲ್ವಾ ನಾನು ಅಂತ ಕೂಡ ರಾಮ್